ಮತ್ತೆ ಯಾಕೋ ಹಿಂಗ ಆಡ್ತಾ ಇದೀಯಾ? ಕುಡ್ಗಿದ್ದಿದ್ಯಾ? ಇಲ್ಲ ಆಂಟಿ, ಒಂದೇ ಒಂದ್ ಪೆಗ್ ಅಷ್ಟೇ. ಇಲ್ಲ ಆಂಟಿ, ಒಂದೇ ಒಂದ್ ಪೆಗ್ ಅಷ್ಟೇ. ಅವನಿಲ್ಲ ಆಂಟಿ, ಬರೀ ಚಿಕನ್ ಮಾತ್ರ ತಿಂದ. ಅಯ್ಯೋ ಕರ್ಮೆ, ಅಪ್ಪ ಅಯ್ಯೋ. ನೀನ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ನೀನ್ ಬರ್ತೀನಿ ಕಣ್ಲಾ. ನೀನ್ ಯಾವ ಜಾತಿನ ನಿಂದು? ಆಂಟಿ ನಾನು ಲಿಂಗಾಯ್ತೆ ಆಂಟಿ, ಆಂಟಿ ಬರೀ ಸಂಸ್ಕೃತನೇ ಮಾತಾಡ್ತಾ ಇದ್ದಾರೆ. ಯಪ್ಪ ನೆಟ್ಟಗ್ ಮಾತಾಡೋ, ಯಾಕಂಗ್ ಮಾತಾಡ್ತಿ? ನೋಡ, ಆಮೇಲೆ ನನ್ ಬಗ್ಗೆ ಗೊತ್ತಿಲ್ಲ ನೋಡ್, ಭಯ ಬಂದ್ಬಿಡ್ತಾ? ಭಯ ಬಂದ್ಬಿಡ್ತೆ. ನೀನ್ ದೊಡ್ಡ ರೌಡಿ, ಸಿಗುವೆಲ್ಲ ಮಾತಾಡಬೇಡ. ನಮ್ಮ ಮನೆಯಲ್ಲಿ ನಿನ್ ಮಗನೇ ಅಲ್ಲ ಮಗ ಅಂತ ಬೈತಾ ಇದಾರೆ ಆಂಟಿ, ಆಕ್ಚುಲಿ ನಾನು ವಿಷ ತಂದು ಇಟ್ಕೊಂಡಿದ್ದೀನಿ. ಹಂಗೆಲ್ಲ ಮಾಡಕ್ ಹೋಗ್ಬೇಡ. ತಗೊಂತೀನಿ ಆಂಟಿ ಬಾಟ್ಲು. ಹಂಗೆಲ್ಲ ಮಾಡ್ಬೇಡ, ಲಾಸ್ಟ್ ಫೋನ್ ಬೇರೆ ನನಗ್ ಮಾಡಿದ್ಯಾ? ಪೊಲೀಸರು ಬಂದು ನನ್ನ ಹಿಡ್ಕೊಂಡ್ಬಿಡ್ತಾರೆ. ಆಂಟಿ ಇಲ್ಲ ನಾನು ಕುಡಿತೀನಿ ಆಂಟಿ. ಕುಡಿಬೇಡ, ಇಲ್ಲ ನನ್ ಮೇಲೂ ಕುಡಿಬೇಡ. ನಾನು ಹೇಳ್ತಾ ನನ್ ಲಾಸ್ಟ್ ಕಾಲ್ ಮಾಡಿದ್ಯಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ಆಗಿರೋ ಕಂಟೆಂಟ್ ನ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದೀನಿ. ಕಂಟೆಂಟ್ ಏನು ಅಂತ ಅಂದ್ರೆ, ನಾನು ಒಂದಿಷ್ಟು ಜನಕ್ಕೆ ಇಲ್ಲಿಂದಾನೆ ಪ್ರಾಂಕ್ ಮಾಡ್ಬೇಕು ಅಂತ ಟ್ರೈ ಮಾಡ್ತೀನಿ. ಹೇಗ್ ಬರ್ತು ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ನಮ್ಗೆ ಒಬ್ರು ನಂಬರ್ ಕೊಟ್ಟಿದ್ದಾರೆ. ಇವ್ರು ಪ್ಯೂರ್ ವೆಜಿಟೇರಿಯನ್, ಅದರಲ್ಲೂ ಲಿಂಗಾಯತ್ಸು. ಯಾವುದೇ ಕಾರಣಕ್ಕೂ ನಾನ್ ವೆಜ್ ನ ಮುಟ್ಟೋದು ಇಲ್ವಂತೆ. ಇವ್ರಿಗೆ ನಿಮ್ ಮಗ ನಾನ್ ವೆಜ್ ನ ತಿಂದಿದ್ದಾನೆ, ನಾನ್ ತಿನ್ಸಿದ್ದೀನಿ ಅಂತ ಹೇಳಿ ಪ್ರಾಂಕ್ ಮಾಡ್ತೀನಿ. ಗೊತ್ತಿಲ್ಲ ಯಾವ ರೇಂಜ್ ಅಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಹಲೋ ಆಂಟಿ, ನಾನು ಶಂಕರ್ ಅವ್ರ ಫ್ರೆಂಡು ಕೋಳಿ ಕೃಷ್ಣ ಅಂತ. ಅದೇ ಸಂಜೆ ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡಿದಂತಲ್ಲ. ಶಂಕರ್ ಸಂಜೆ ಫೋನ್ ಮಾಡಿದ್ದ, ನಾನು ಕೇಳಿದ್ನಲ್ಲ. ನಾವೆಲ್ಲ ಪಾರ್ಟಿ ಮಾಡ್ಬೇಕಿತ್ತು. ಬೆಂಗಳೂರು ಆಂಟಿ, ಹಾಸ್ಟೆಲಲ್ಲೇ ನನ್ ಜೊತೆನೆ ಇರೋದು, ನನ್ ಪಕ್ಕದಲ್ಲೇ ಇದ್ದಾನೀಗ. ಕೊಡ್ತೀನಿ, ಅದನ್ನೇ ಅವನ್ಗೆ ಸಮಾಧಾನ ಮಾಡ್ತಾನೆ ಇದೀನಿ. ಅವಾಗಿಂದ ಸಮಾಧಾನನೇ ಆಗ್ತಾ ಇಲ್ಲ. ಏನಾಯ್ತು ಅಂದ್ರೆ, ಅದೇ ವಿಷಯ ಹೇಳ್ತೀನಿ ಆಂಟಿ, ನೀವ್ ಕೇಳಿಸ್ಕೊಳ್ಳಿ. ಏನಾಯ್ತು ಅಂತಂದ್ರೆ, ಇವ್ನ್ ಮೊಟ್ಟೆ ತಿಂತಾನಲ್ಲ, ಏನಾಗಲ್ಲ ಚಿಕನ್ ಟ್ರೈ ಮಾಡು ಅಂತ ಹೇಳ್ದೆ. ಇಲ್ಲ ಬೇಡ, ನಮ್ಮಮ್ಮ ಬೈತಾರೆ, ನಾನ್ ತಿನ್ನಲ್ಲ ಅಂತ ಅಂದ. ಏನಾಗಲ್ಲ, ಒಂದ್ ಪೀಸ್ ತಿನ್ನು ಅಂತ ತಿನ್ಸ್ಬಿಟ್ಟೆ. ಆಂಟಿ ಅಲ್ಲ, ಮೊಟ್ಟೆ ತಿನ್ನಲ್ಲ, ಪ್ರೋಟೀನ್ ಇರುತ್ತೆ ಆಂಟಿ. ನೀನ್ ಯಾರೋ, ನೀನು ಬರ್ತೀನಿ ನಾಳೆ ನನ್ ಕಾಲೇಜ್ ಹತ್ರ. ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಅಲ್ಲಿ ಮೋಹಿತ್ ಇಲ್ವೇನ? ಅಲ್ಲಿ ಕೊಡ, ಇಲ್ಲಿ ಮೋಹಿತ್ ಇದಾನ ಆಂಟಿ. ಮೋಹಿತ್ ತಗೊಳ್ಳೋ ಇಲ್ಲಿ. ಕೊಡಿ ಇಲ್ಲಿ. ಆಂಟಿ ಅವ್ರು ಭಯ ಪಡ್ಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ ಆಂಟಿ. ಎಲ್ಲಾರು ತಿಂದಿದಾರ? ಹ್ಞೂ ಆಂಟಿ. ನಿನ್ ಹೆಸರೇನು? ಆಂಟಿ ಕೃಷ್ಣ ಆಂಟಿ. ಬರ್ತೀನಿ ಕಣ, ನಿಮ್ ಕಾಲೇಜ್ ಹತ್ರ ನಾಳೆ ಬರ್ಲಿರುತ್ತೆ ಕಣ. ಆಂಟಿ ಹಂಗೆಲ್ಲ ಮಾಡ್ಬೇಡಿ. ಈಗ್ಲೇ ಬರ್ಲೇನಾ? ಈಗ್ಲೇ ಏನಕ್ಕೆ ಆಂಟಿ? ರಾತ್ರಿ 10 ಗಂಟೆ ಆಗಿದೆ. ಮತ್ತೆ ಯಾಕೋ ಹಿಂಗ ಆಡ್ತಾ ಇದೀಯಾ? ಕುಡ್ಗಿದ್ದಿದ್ಯಾ? ಇಲ್ಲ ಆಂಟಿ, ಒಂದೇ ಒಂದ್ ಪೆಗ್ ಅಷ್ಟೇ. ಅವನಿಲ್ಲ ಆಂಟಿ, ಬರೀ ಚಿಕನ್ ಮಾತ್ರ ತಿಂದ. ಎಷ್ಟ್ ತಿಂದ ಆಂಟಿ? 2 ಪೀಸ್ ತಿಂದ ಆಂಟಿ. ಅಯ್ಯೋ ಕರ್ಮೆ, ನಮ್ಮ ಮನೆ ಸೇರ್ಸಲ್ಲ ಅವನ್ನ. ಅಯ್ಯಪ್ಪ ಅಯ್ಯೋ ಕರ್ಮನೆ. ಯಾಕಂಟಿ, ಏನಾಯ್ತು ಆಂಟಿ ಅದ್ರಲ್ಲಿ? ಅಯ್ಯೋ ಬೇವತ್ತಿ, ಏನಾಯ್ತೋ? ನೀನ್ ಯಾವನ ಏನು? ಅಯ್ಯೋ ತಾಳು, ನನ್ ಮಕ್ಳಿಗೆಲ್ಲ ಹೇಳ್ತೀನಿ. ಆಂಟಿ ಅಯ್ಯೋ ಆಂಟಿ, ಚಿಕ್ಕ ವಿಷಯ ನೀವೇ ಯಾಕಂಟಿ ಎಲ್ರಿಗೂ ಪಬ್ಲಿಕ್ ಮಾಡ್ತಾ ಇದ್ದೀರಾ? ಅಯ್ಯಪ್ಪ, ನನ್ನ ಮಗನಿಗೆ ಫೋನ್ ಮಾಡಿ ನನ್ಗೆ ಹೇಳೋದಿಕ್ಕೆ ನಿನ್ಗೆ ಎಷ್ಟೋ ಧೈರ್ಯ ಇದೆ. ನೀನ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ನೀನ್ ಬರ್ತೀನಿ ಕಣ್ಲ. ತಿಂದಾಯ್ತು, ಈಗ ಸರಿ ಈಗ ಏನ್ ಮಾಡ್ಬೋದು ಹೇಳಿ ಆಂಟಿ? ಯಾಕ ಇವ್ನು ಯಾವನ ಬಂದು ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ನಿನ್ನ ಮಗ ಚಿಕನ್ ತಿಂತೀನಿ ನಾನೇ ಅಂತ. ಎಷ್ಟೋ ಧೈರ್ಯ ನಿನ್ಗೆ ಆಂಟಿ? ಅವ್ನ್ಗ ಆಸೆ. ನೀನ್ ಬದುಕು ನೋಡ್ತೀನಿ. ನನ್ನ ಮಗನೇ, ನನ್ನ ಮಗ ಲಿಂಗಾಯತ ಕೂಡ ದೇವರ್ಷಿ. ಮೊಟ್ಟೆ ಬಂದ್ ಮಾತಾಡ್ತಾ ಇದೀಯ ದೇವರ್ಷಿ ನನ್ನ ಮಗನೇ. ಅಲ್ಲ ಆಂಟಿ, ಎಷ್ಟೋ ಧೈರ್ಯ ನನಗ್ ಫೋನ್ ಮಾಡಿ ನೀನ್ ಮಾತಾಡೋದಿಕ್ಕೆ. ಆಂಟಿ ಈಗ ಓಕೆ ಬಿಡಿ ಆಂಟಿ, ತಿಂದಾಯ್ತು. ಎಲ್ಲದನ್ನು ತಿನ್ನೋ ಪದಾರ್ಥನೇ ಅಲ್ಲ ಆಂಟಿ. ನಾವ್ ತಿನ್ನಲ್ಲ ಕಣ ಆಂಟಿ. ಮೊಟ್ಟೆ ತಿಂತಾನಲ್ಲ ಆಂಟಿ. ನೀನ್ ಯಾವನ್ಲ ಇವನ್ನ? ಆಂಟಿ ಬರೀ ಸಂಸ್ಕೃತನೇ ಮಾತಾಡ್ತಾ ಇದ್ದಾರೆ. ಯಪ್ಪ, ನೀನ್ ನೋಡ್ರ, ಅಯ್ಯೋ ಪಾಪ ಸೀರಿಯಸ್ ಆಗಿ ಆಂಟಿ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಈಗ ಫೋನ್ ಮಾಡ್ಬಿಟ್ಟು ಆಕ್ಚುಲ್ ವಿಷಯ ಹೇಳೋಣ. ಆಂಟಿ ನನ್ನ ಹತ್ರನೇ ಮಾತಾಡಿ. ನೀವು ಅವ್ನು ಕಾಲ್ ಮಾಡ್ತಾ ಇದೀರಾ, ಅವ್ನು ಕಾಲ್ ಎತ್ತಾ ಇಲ್ಲ. ಮಾತಾಡು ಅಂದ್ರೆ ಅವನು ಮಾತಾಡ್ತಾ ಇಲ್ಲ. ನೀವು ಸುಮ್ನೆ ನನ್ ಬಾಯಿಗೆ ಬಂದಂಗೆಲ್ಲ ಬೈತಾ ಇದೀರಾ. ತಿಂದಿದ್ದು ಅವನು.
ಅಲ್ವಾ? ಆಂಟಿ ಏನ್ ಬಾಯಿಗೆ ತುರ್ಕ್ಬಿಟ್ಟ ತಿಂತೀಯಲ್ಲ ಅಂತ ಕೇಳ್ದೆ. ಬೇಡ ಅಂದ. ಏನಾಗಲ್ಲ ಚೆನ್ನಾಗಿರುತ್ತೆ ಒಂದ್ಸರಿ ಯಾವನವನೋ ಗೊತ್ತಿ ನಾಳೆ ಯಾವನ ನೀನು ಕೋಳಿ ಕೃಷ್ಣ ಅಂತ 50 ಸರಿ ಹೇಳ್ತಾ ಇದೀನಿ. ಎಷ್ಟು ಧೈರ್ಯ ನಿನ್ಗೆ ಬೇಕು ಅಂತ ನೀನ್ ತಿಂತಿರೋದು? ನೀನ್ ಯಾವ ಜಾತಿನ ನಿಂದು? ಆಂಟಿ ನಾನು ಲಿಂಗಾಯತ ಆಂಟಿ. ಆಂಟಿ ನಾನೇನಂಟಿ ತಪ್ಪು ಮಾಡಿದೆ? ನೀವ್ ಯಾಕಂಟಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ಮಾತಾಡಿದ್ರೆ ಆಂಟಿ ಹತ್ರ ಮಾತಾಡ್ಸಿ. ಇಬ್ರು ಮಾತಾಡಿದ್ರೆ ನನ್ಗೆ ಯಾರು ಕೇಳಿಸ್ಕೋಬೇಕು ಗೊತ್ತಾಗಲ್ಲ. ಒಬ್ರು ಮಾತಾಡಿ. 50 ಸರಿ ಕೇಳ್ತಾರೆ ಯಾವನೋ ನಾನು ಹೇಳ್ತಾ ಇಲ್ವಾ? ನಾನು ಕೋಳಿ ಕೃಷ್ಣ ಅಂತ. ಕೋಳಿ ಕೃಷ್ಣನ ಹಂದಿ ಕೃಷ್ಣನ ಆಂಟಿ ಇದು ಯಾರು ಮಾತಾಡ್ತಾ ಇರೋದು ಗೊತ್ತಾಯ್ತಾ? ಯಾರು? ನನ್ನ ಹೆಸರು ವಿನಯ್ ಅಂತ ಹೇಳಿ, ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ. ಆಂಟಿ ಏನಂಟಿ ಇಷ್ಟು ಸಖತ್ತಾಗಿ ಬೈತೀರಾ ನೀವು? ಆಂಟಿ ದೇವರಾಣೆ ನಿಮ್ ಮೇಲೆ ಆಣೆಗೂ ಸುಳ್ಳಲ್ಲ ಆಂಟಿ, ನಿಜಾನೇ ಇವಾಗ ಏನ್ ಹೇಳ್ದೆ? ನಿನ್ ಮೇಲೆ ಆಣೆಲ್ಲ, ನಿನ್ ಮೇಲೆ ಇರ್ತೀಯ, ನನ್ ಮೇಲೆ ಯಾಕಿರ್ತೀಯ? ನನ್ ಮೇಲೆ ಆಣೆಗೂ ನಿಜ ಆಂಟಿ. ಯಾವ ಚಾನಲ್? ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಆಂಟಿ. ನಾನು ಸುಧಾರ್ಸ್ಕೊಬೇಕಾಗಿರೋದು ನೀವಲ್ಲ, ನಾನ್ ಸುಧಾರ್ಸ್ಕೋಬೇಕು. ಆ ರೇಂಜಿಗೆ ಬೈದಿದ್ದೀರಾ ನೀವು. ಬೈದಿರೋದಕ್ಕೆ ನಂಗೆ 1 ವಾರ ಆದ್ರೂ ಸುಧಾರ್ಸ್ಕೋಬೇಕು. ಸರಿ ಆಂಟಿ, ಪಾಪ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟೆ ಅನ್ಕೊಂತೀನಿ. ಆರಾಮಾಗಿ ಮಲ್ಕೊಳ್ಳಿ. ನಿಜ ಹೇಳ್ತೀನಿ, ನಿಮ್ ಮಗ ಏನು ನಾನ್ ವೆಜ್ ತಿಂದಿಲ್ಲ. ಆರಾಮಾಗಿರಿ. ಸರಿ ಆಂಟಿ. ಓಕೆ ಆಂಟಿ, ಥ್ಯಾಂಕ್ ಯು ಆಂಟಿ. ಇವಾಗ ನಮ್ಮ 2ನೇ ಬೇಟೆ ಕೆಂಚಪ್ಪ ಅಂತ ಹೇಳಿ, ಇವ್ರು ಕುರಿ ವ್ಯಾಪಾರ ಮಾಡ್ತಾರೆ. ಸೊ ಇವ್ರನ್ನ ಬಕ್ರಾ ಮಾಡೋದಕ್ಕೆ ಟ್ರೈ ಮಾಡೋಣ. ಹಲೋ ಕೆಂಚಣ್ಣ, ನಮಸ್ಕಾರ. ನಮಸ್ತೆ. ನೋಡಿ ನಮ್ನೆಲ್ಲ ಮರ್ತೇ ಬಿಟ್ಟಿದ್ದೀರಾ. ನೀವ್ ಹೋದ್ ಸರಿ ಕೊಡ್ಸಿದ್ರಲ್ಲ ಕುರಿ, ಸಖತ್ತಾಗಿತ್ತಣ. ಈ ಸರಿನೂ ಜಾತ್ರೆಗೆ ಅಂತದ 10 ಕುರಿ ಬೇಕಿತ್ತು. ಅದಕ್ಕೇನೆ ಒಂಚೂರು ಕೇಳ್ಕೊಳೋಣ ಅಂತ ಹೇಳಿ ಫೋನ್ ಹಾಕ್ದೆ. ಹೋದ್ ಸರಿ 2 ಕುರಿ ತಗೊಂಡೋಗಿದ್ವಲ್ಲ, ಅದೇ ಮಳವಳ್ಳಿ ಸಂತೆನಲ್ಲಿ. ಅದ್ರಲ್ಲಿ ಒಂದು ಓಡೋಗ್ಬಿಡ್ತಾಣ. ಅದ್ರ ತಾಯ್ನಾಡ ಅದನ್ನ ಹುಡ್ಕಿ ಸಾಕಾಗೋಯ್ತಣ. ಚಿಕ್ಕ ಎಲ್ಲ ಅಲ್ಲ, ಅದಕ್ಕೆ ಏನು ಕೊಡ್ಸಲ್ಲ. ಈಗ ಮಾತಾಡೋಣ ಕೆಂಚಣ್ಣ, ಈಗ ಫೋನ್ ಮಾಡಿದ್ದೀನಿ. ಈಗ ಏನಪ್ಪಾ ಅದ್ರದ್ದು ಏನದು ದುಡ್ಡು ಏನಾದ್ರು ವಾಪಸ್ ಸಿಗುತ್ತಾ, ಇಲ್ಲಾಂದ್ರೆ ಬೇರೆ ಕುರಿ ಏನಾದ್ರು ಕೊಡ್ತೀಯಾ? ಏನ್ ಕತೆ? ಭಾನುವಾರ ಬರ್ತೀನಿ. 10 ಕುರಿ ಕೊಡ್ಸೋ, ಜೊತೆಗೆ 1 ಕುರಿ ಫ್ರೀ ಆಗಿ ಕೊಡು. ಯಾಕಂದ್ರೆ ಹೋದ್ ಸರಿ ನಿನ್ನ ಹತ್ರನೇ ತಗೊಂಡೋಗಿದ್ದು. ನಿನ್ನ ಹತ್ರ ಅಲ್ಲ ತಗೊಂಡೋಗಿದ್ ಕುರಿ. ಓಡೋದ್ರೆ ಯಾನೇನ್ ಮಾಡ್ಲಿ? ನೀನ್ ಬುದ್ಧಿ ಹೇಳಿ ಕಳಿಸ್ಬೇಕು ತಾನೆ. ಓಡೋಗ್ಬಾರ್ದು, ಅವ್ರು ಕೊಯ್ಯೋವರೆಗೂ ಕರೆಕ್ಟಾಗಿ ಇರ್ಬೇಕು ಅಂತ. ಅದೇನ್ ಕುರಿ ವ್ಯಾಪಾರ ಮಾಡ್ತೀಯಾ? ಬಿಟ್ಬಿಡ್ತೀವಾ? ಇನ್ನೊಂದ್ ಸರಿ ಮಾಡ್ತೀವಿ. ಅಣ್ಣ ನೀ ಈ ಸರಿ ಫೋನ್ ಇಟ್ರೆ ನೋಡ, ಆಮೇಲೆ ಸರಿ ಇರಲ್ಲ, ಅಲ್ಲೇ ಬಂದ್ಬಿಡ್ತೀನಿ. ನೋಡು ಹೇಳಲೇ ಅಂತ. ಈಗ ಟೈಮ್ ಏನು ಯಾವಾಗೂ ಟೈಮ್ ಆಗ್ತಾನೆ ಇರುತ್ತೆ. ನೋಡೋ, ನಾನು ಇಷ್ಟೊತ್ತವರೆಗೂ ಕರೆಕ್ಟಾಗಿ ಮಾತಾಡ್ದೆ. ನಾನ್ ಮೊದ್ಲೇ ಮನುಷ್ಯ ಸರಿ ಇಲ್ಲ, ರಾಂಗು. ಅಣ್ಣ ನೋಡೋ, ನಿನ್ ನನ್ ಬಗ್ಗೆ ಗೊತ್ತಿಲ್ಲ ಸರಿಯಾಗಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಅವ್ರಿಗೆ ಪಾಪ ಪ್ರ್ಯಾಂಕ್ ಮಾಡ್ತಾ ಇರೋದು ಹೇಳೋಣ ಅಂತ ಹೇಳಿ ಕಾಲ್ ಟ್ರೈ ಮಾಡ್ತಾನೆ ಇದೀನಿ. ಬಟ್ ಅವ್ರು ಕಾಲೇ ಪಿಕ್ ಮಾಡಿಲ್ಲ. ಕೆಂಚಂಕಲ್ಗೆ ಮತ್ತೆ ಫೋನ್ ಹಾಕ್ತಾ ಇದೀನಿ. ರಾತ್ರಿ ಮಾಡಿದ್ದೆ, ಬೆಳಗ್ಗೆ ಮಾಡೋದಿದ್ರು, ಅದಕ್ಕೆ ಬೆಳಗ್ಗೆ ಕಾಲ್ ಮಾಡ್ತಾನೆ. ಇವಾಗ ನಿಜ ಹೇಳ್ಬಿಡೋಣ. ಹಲೋ ಏನ್ ಕೆಂಚಣ್ಣ, ರಾತ್ರಿ ಫೋನ್ ಮಾಡಿದೀನಿ, ಫೋನೇ ಎತ್ತಲ್ಲ ಅಂತ್ಯಾ? ಓ ಈಗೇನಪ್ಪ, ಈಗೇನು ಒಂದ್ ಹೇಳು. ಕುರಿ ಕೊಡ್ಸ್ತೀಯೋ ಇಲ್ಲೋ? ನೆಟ್ಟಗ್ ಮಾತಾಡು. ಅದು ಯಾಕಂಗ್ ಮಾತಾಡ್ತಿ? ಎಲ್ಲಿ ಬರ್ತೀಯಾ? ಅದೇ ಎಲ್ಲಿ ಬರ್ತೀಯಾ? ನೋಡ, ಆಮೇಲೆ ನನ್ ಬಗ್ಗೆ ಗೊತ್ತಿಲ್ಲ ನೋಡು, ಭಯ ಬಂದ್ಬಿಡ್ತಾ? ಭಯ ಬಂದ್ಬಿಡ್ತೆ. ದೊಡ್ಡ ರೌಡಿ ಇನ್ನೇನ್ ಮತ್ತೆ ಸೂಪರ್ ಹಾಕಿದ್ ರೌಡಿಗಳೇನ ನೋಡಿ ಬಿಡ್ಬಿಟ್ರು ಅವರು. ಓ ಅದ್ ಏಟ್ ನೋಡಿದ್ ಹೇಳಿ ನೋಡೋಣ. ನೀನ್ ನೋಡ್ರ ಕುರಿಮರಿಗಳನ್ನ ರೌಡಿಗಳು ನೋಡಿದೆ ಅಂತ. ರೌಡಿಗಳನ್ನ ಮಾತಾಡಬೇಡ. ಈಗ ನೋಡೋ, ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್. ನೀನು ಹಿಂಗೆಲ್ಲ ಮಾತಾಡಿದ್ರೆ ಆಮೇಲೆ ಸರಿ ಇರಲ್ಲ. ನಾನು ಆಮೇಲೆ ಮನುಷ್ಯನಾಗೆ ಇರಲ್ಲ. ಮನಸ್ತಾದವ್ರ ಸಾಯಿ. ನಾವ್ ಹುಷಾರಿಲ್ಲ, ಸುಮ್ಮನೆ ಯಾಕೆ ಟೆನ್ಷನ್ ಕೊಟ್ಟಿಲ್ಲ ಮಗ. ಹೌದಾ ಅಣ್ಣ? ಅಣ್ಣ ಏನು ಬೇಜಾರ್ ಮಾಡ್ಕೊಂಬೇಡಿ. ನನ್ನ ಹೆಸರು ವಿನಯ್ ಅಂತ ಹೇಳಿ, ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮನ್ನ ಬಕ್ರಾ ಮಾಡಿ ಪ್ರಾಂಕ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ ನಂಬರ್ ಕೊಟ್ಟಿದ್ರು. ಯಾಕ ಮುದಗಳ ಜನ ಪ್ರಾಣ ತಿಂದ್ರಿ? ನಿಮ್ದೇ ಹುಷಾರಿಲ್ಲಕ್ಕೆ ರಾತ್ರಿ ಮಾಡಿದೆ, ಬೆಳಿಗ್ಗೆ ಮಾಡಿದೆ. ಯಾಕೆ
ಎಂದಿಗಿರಕ್ ಬಿಡಯ ಬಿಡ್ಬಿಟ್ಟಿನಿ ಗೊತ್ತಾ ಹುಷಾರಿಲ್ದೆ. ಹೌದಾ? ಹೆಂಗಿದ್ದೀರಾ ಈಗ? ಈ ಪರವಾಗಿಲ್ಲಪ್ಪ ಸ್ವಾಮಿ, ನೀನ್ ಟಾರ್ಚರ್ ಸಾಕು, ಕೈ ಮುಗಿತೀನಿರಪ್ಪ. ಪಾಪ ಅವ್ರು ಹುಷಾರಿದ್ದಿಲ್ವಂತ. ಸೊ ಇವಾಗ ನಾನು ಫೈನಲ್ ಆಗಿ ಕಾಲ್ ಮಾಡ್ತಾ ಇರೋದು ರುದ್ರಮ್ಮ ಅನ್ನೋರ್ಗೆ. ಸೊ ಇವ್ರ ಹತ್ರ ನನ್ನ ಪ್ರೀತಿ ಕಥೆನ ಹೇಳ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಹೇಗೆಲ್ಲ ಸ್ಪಂದಿಸ್ತಾರೆ ಮುಂದೆ ನೀವೇ ನೋಡೋದಂತೆ. ಹಲೋ ಹಲೋ ಆಂಟಿ, ಯಾರಪ್ಪ? ನಾನು ಹೇಳೋದ್ನ ಒಂದ್ ನಿಮಿಷ ನೀಟಾಗಿ ಕೇಳಿಸ್ಕೊಡೆ. ಯಾರು? ಈಗ ಪ್ರೀತಿ ಮಾಡೋದ್ ತಪ್ಪ ಆಂಟಿ? ಏನ್ ಹೇಳಿ ನಾನು? ಅಲ್ಲ ಆಂಟಿ, ನೀವ್ ಹೇಳಿ ಆಂಟಿ. ಈಗ ನಿಮ್ ಮಗನೇ ಬಂದು ಅಮ್ಮ ನಾನು ಒಂದ್ ಹುಡುಗಿನ ಪ್ರೀತಿ ಮಾಡ್ತಾ ಇದೀನಿ ಅಂತ ಅಂದ್ರೆ ನೀವೇನ್ ಹೇಳ್ತೀರಾ ಆಂಟಿ? ಕರ್ಕಬರಪ್ಪ ಮನೆ ಮಾತಾಡೋಣ ಅಂತ ಹೇಳಿ ಅಲ್ವಾ ಆಂಟಿ? ನಮ್ಮ ಮನೆಯಲ್ಲಿ ನಿನ್ ಮಗನೇ ಅಲ್ಲ ಮಗ ಅಂತ ಬೈತಾ ಇದಾರೆ ಆಂಟಿ. ಮಗ ಅಂತ ಬೈತಾ ಇದಾರೆ ಆಂಟಿ. ಅಲ್ಲ ಆಂಟಿ, ಪ್ರೀತಿ ಹುಟ್ಬೇಕಾದ್ರೆ ಜಾತಿ ಕೇಳುತ್ತಾ ಆಂಟಿ? ಇಲ್ಲ ಅಂದ್ರೆ ನೋಡಿ ಮಾಡಿ ಪ್ರೀತಿ ಮಾಡ್ಬೇಕಪ್ಪ ಇವಾಗೆಲ್ಲ. ಆಂಟಿ ಅವಳನ್ನ ನೋಡೇ ಪ್ರೀತಿ ಮಾಡ್ದೆ ಆಂಟಿ. ನನಗ್ ತುಂಬಾ ಮೋಸ ಮಾಡ್ಬಿಟ್ಲ ಆಂಟಿ. ಯಾರಪ್ಪ ನೀನು? ಆಂಟಿ ನನ್ಗೆ ತಿಂಗಳಿಗೆ 70,000 ರೂಪಾಯಿ ಸಂಬಳ ಬರ್ತಿತ್ತು ಆಂಟಿ. 40,000 ರೂಪಾಯಿ ಅವ್ರ ಮನೆಗೆ ನೋಡ್ಕೊಳ್ಳಿ ಅಂತ ಹೇಳಿ ಹಾಕ್ತಾ ಇದ್ದೆ. ಇವತ್ತು ಅವಳಿಗೆ ಗಾಡಿ ಇಸ್ಕೊಟ್ಟಿದೀನಿ. ಅವ್ರ ಅಪ್ಪನ್ ಕೆಲ್ಸ ಇಲ್ಲ ಅಂತ ಹೇಳಿ ಕೆಲ್ಸ ಕೊಡ್ಸಿದೀನಿ. ಮನೆ ಲೀಸ್ಗೆ ಹಾಕೊಟ್ಟಿದೀನಿ. ಈಗ ಇಷ್ಟೆಲ್ಲ ಮಾಡಿದೀನಿ. ಈಗ ಮದ್ವೆ ಆಗೋಣಪ್ಪ ಅಂತ ಅಂದ್ರೆ ಇಲ್ಲ, ನಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ, ಬೇರೆ ಹುಡುಗನ್ ನೋಡಿದಾರೆ ಅಂತ ಹೇಳ್ತಾ ಇದಾರೆ. ಮನೆಯಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ, ಓಡೋಗ್ ಮದ್ವೆ ಆಗೋಣ ಅಂತ ಅಂದ್ರೆ ಮಗನೇ ಅಲ್ಲ ಅಂತ ಬೈತಾ ಇದಾರೆ. ನಾನ್ ಇವಾಗ ಏನ್ ಮಾಡ್ಲಿ ಆಂಟಿ? ನಾನು ಇವಾಗ ಜೀವ ಕಳ್ಕೊಳೋಣ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೀನಿ. ಜೀವ ಎಲ್ಲ ಕಳ್ಕೋಬಾರ್ದು, ಧೈರ್ಯ ತಗೋ. ಈಗ ಆಕ್ಚುಲಿ ನಾನು ವಿಷ ತಂದು ಇಟ್ಕೊಂಡಿದ್ದೀನಿ. ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಕುಡಿಯಕ್ ಮುಂಚೆ ಯಾರಿಗಾದ್ರೂ ಒಬ್ರಿಗೆ ನನ್ ಎಲ್ಲಾ ಕಷ್ಟಗಳನ್ನ ಹೇಳಿ ರೆಕಾರ್ಡ್ ಮಾಡಿ ಸಾಯ್ಬೇಕು ಅಂತ ಅನ್ಕೊಂತ ಇದೀನಿ. ಹಂಗೆಲ್ಲ ಮಾಡ್ಬೇಡಪ್ಪ. ನಿಮ್ಮ ಅಪ್ಪ ಅಮ್ಮನ್ ಮುಖ ನೋಡು. ನಾನು ನಮ್ಮ ಅಮ್ಮನ ಒಡವೆನೆಲ್ಲ ಕದ್ಕೊಂಡೋಗಿ ಹಣ ಇಟ್ಟು ಅವಳಿಗೆ ದುಡ್ಡು ಕೊಟ್ಬಿಟ್ಟಿದೀನಿ ಆಂಟಿ. ನೀನ್ ಮಾಡಿದ್ ತಪ್ಪಲ್ವಾ? ನಾಳೆ ದಿನ ನಮ್ಮನೆಗೆ ಸೊಸೆಯಾಗಿ ಬರ್ತಾಳೆ, ಎಲ್ಲಾ ನಮ್ದೆ ಅಂತ ಈ ತರ ಯೋಚನೆ ಮಾಡಿದೆ ಆಂಟಿ. ನೀನು ಅವೆಲ್ಲ ಕೆಟ್ಟ ನಿರ್ಧಾರ ತಗೋಬೇಡ. ಖರ್ಚು ಮಾಡಿರೋ ಅಷ್ಟು ದುಡ್ಡು ಎಲ್ಲಿಂದ ತಗೊಂಡ್ಬರ್ಲಿ ಆಂಟಿ? ಹೇಗ್ ತಗೊಂಡ್ಬರ್ಲಿ? ನನ್ ಪ್ರತಿ ಒಬ್ರು ನಿಯತ್ತಿಂದ ಪ್ರೀತಿ ಮಾಡಿದವ್ರಿಗೆ ಬರೀ ನೋವೇ ಬಿಟ್ರೆ ಇನ್ನೇನು ಸಿಗ್ತಾ ಇಲ್ಲ ಆಂಟಿ. ಅದೇ ಮೋಸ ಇವಾಗೆಲ್ಲ. ಅದಕ್ಕೆ ಹೇಳೋದು ಮೋಸ ಹುಷಾರಾಗಿರ್ರಿ ಗಂಡ್ಮಕ್ಳು ಅಂತ. ನೀನು ಧೈರ್ಯ ತಗೊಂಡು ಇವಾಗ ಆಗಿದ್ದಾಗೋಯ್ತು. ಅಲ್ಲ ಆಂಟಿ, ಒಂದ್ ಜೀವಕ್ ಬೆಲೆ ಇಲ್ವಾ ಆಂಟಿ? ಆಂಟಿ ಇಲ್ಲ ಆಂಟಿ, ನಾನೀಗ ಕುಡಿತೀನಿ ಆಂಟಿ, ತಗೊಂತೀನಿ ಆಂಟಿ ಬಾಟ್ಲು. ಹಂಗೆಲ್ಲ ಮಾಡ್ಬೇಡ. ಇಲ್ಲ ಆಂಟಿ, ನನಗೆ ಜೀವನನೇ ಸಾಕಾಗೋಗ್ಬಿಟ್ಟಿದೆ ಆಂಟಿ. ಲಾಸ್ಟ್ ಫೋನ್ ಬೇರೆ ನನಗ್ ಮಾಡಿದ್ಯಾ? ಪೊಲೀಸರು ಬಂದು ನನ್ನ ಹಿಡ್ಕೊಂಡ್ಬಿಡ್ತಾರೆ. ಆಂಟಿ ನೀವ್ ಹೇಳಿ ಆಂಟಿ, ನನ್ ದೇವ್ರೇ ಏನೋ ನಿಮ್ಮ ರೂಪದಲ್ಲಿ ಬಂದು ಇಷ್ಟೊತ್ತವರೆಗೂ ಮಾತಾಡೋಣ ಉಳಿಸಿದಾರೆ. ಇಲ್ಲ ಆಂಟಿ, ನಾನೀಗ ಕುಡಿತೀನಿ ಆಂಟಿ. ಕುಡಿಬಿಡಪ್ಪ ಆಂಟಿ. ಆಂಟಿ ಜೀವನದಲ್ಲಿ ಏನ್ ಮಿಕ್ಕಿದೆ ಆಂಟಿ ನನ್ಗೆ? ನೀನು ನನ್ ಮಗ ಇದ್ದಂಗಿದ್ಯಾ, ಅದಕ್ಕೆ ಹೇಳ್ತಾ ಇದೀನಿ ಕೇಳು. ಅವೆಲ್ಲ ಕೆಟ್ಟ ನಿರ್ಧಾರ ತಗೋಬೇಡ. ಇನ್ ಮುಂದೆ ಏನಾಗ್ಬೇಕು ಅದು ಯೋಚನೆ ಮಾಡು. ಆಂಟಿ ನನಗೆ ಈಗ ಹುಡುಗಿ ಬೇರೆ ಯಾರಾದ್ರೂ ಸಿಗ್ತಾರಾ ಆಂಟಿ? ಹುಡುಗಿ ಏನ್ ಸಿಗ್ಬೇಕು ನಿಂಗೆ ಇವಾಗ? ಆಂಟಿ ಜೀವನದಲ್ಲಿ ನೆನ್ಪಲ್ಲ ಕೊನೆವರೆಗೂ ಇರು ಅಂತ ಹೇಳ್ತೀರಾ ಆಂಟಿ? ಅಲ್ಲಪ್ಪ, ಅವಳ ನೆನ್ಪಲ್ಲೇ ಇರ್ಬೇಡ ನೀನು. ನೀನು ಕೆಲ್ಸಕ್ ಹೋಗು, ಕುಡಿಯೋದ್ ಬಿಡು, ಒಳ್ಳೆ ಜೀವನ ರೂಪಿಸ್ಕೋ. ನಿಮ್ಮ ಅಪ್ಪ ಅಮ್ಮನೆ ನೋಡಿ ಮದ್ವೆ ಮಾಡ್ತಾರೆ. ಆಂಟಿ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದೆ ಆಂಟಿ. ಇವತ್ತು ಅವ್ಳಿಗೆ ನಿಮ್ ಮೇಲಿಲ್ಲ ಅಂದ್ರೆ ನೀನ್ ಏನ್ ಪ್ರಾಣ ಇಕ್ಕತ್ಯಾ ಆಂಟಿ? ಯೋಚನೆ ಮಾಡು. ಹ್ಞೂ ಆಂಟಿ, ಅವಳು ಬರೀ ನನ್ಗೊಬ್ಬನ್ಗಲ್ಲ ಆಂಟಿ, ನಂತರ ಒಂದ್ 4 ಜನಕ್ಕೆ ಮೆಸೇಜ್ ಮಾಡ್ತಿದ್ಲಂತೆ. ಸುಮ್ಮನಿರಪ್ಪ. ಆಂಟಿ ಇಲ್ಲ ಇಲ್ಲ ನಾನು ಕುಡಿತೀನಿ ಆಂಟಿ. ಕುಡಿಬೇಡ. ಇಲ್ಲ ಇಲ್ಲ ನನ್ ಮೇಲೆ ನನಗೂ ಕುಡಿಬೇಡ. ನಾನು ಹೇಳ್ತಾ ಇದ್ದೀನಿ, ನನ್ ಲಾಸ್ಟ್ ಕಾಲ್ ಮಾಡಿದ್ಯಾ, ನನ್ ಬುದ್ಧಿ ಹೇಳಿದೀನಿ, ನೀನ್ ಕುಡಿಬಾರ್ದು ಅಷ್ಟೇ. ಇಲ್ಲ ಆಂಟಿ, ನಿಮ್ ಮೇಲೆ ನನ್ಗೆ ಅಪಾರವಾದ ನಂಬಿಕೆ ಇದೆ ಆಂಟಿ. ಇಲ್ಲ ಆಂಟಿ ಸಾಕು ಆಂಟಿ, ನೀವು ನಂಗೆ ಅಮ್ಮ ಇದ್ದಂಗೆ, 2ನೇ ಅಮ್ಮ ಇದ್ದಂಗೆ. ಇಲ್ಲಿಂದಾನೆ ಕೈ ಮುಗಿತೀನಿ ಆಂಟಿ. ನೆಕ್ಸ್ಟ್ ಜನ್ಮ ಅಂತ ಇದ್ರೆ ನಿಮ್ ಹೊಟ್ಟೆನಲ್ಲಿ ಮಗನಾಗಿ ಹುಟ್ಟು ಬರ್ತೀನಿ ಆಂಟಿ. ಅಯ್ಯೋ ಅದೆಲ್ಲ ಇರ್ಲಿ, ನೀನು ಕುಡಿಬೇಡ, ನೀನು ಅವೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗಪ್ಪ ಆಂಟಿ. ಹಂಗಂದ್ರೆ ಈಗ ಕುಡಿಯೋದ್ ಬೇಡ ಅಲ್ಲ ಆಂಟಿ? ಬೇಡ ಬೇಡ. ನಾನು ನಿಜ ದೇವ್ರಿಗೆ ನಾಳೆಯಿಂದ ಕೈ ಮುಗಿತೀನೋ ಇಲ್ಲೋ ನಿಮ್ ಕೈ ಮುಗಿತೀನಿ ಆಂಟಿ. ನನ್ ಪ್ರಾಣ ಉಳಿಸಿದೀರಾ ಆಂಟಿ. ನೆನಪು ಬಂದ್ರೆ ಏನ್ ಮಾಡ್ಲಿ ಆಂಟಿ? ನೆನಪೇ ಮಾಡ್ಕೋಬೇಡ, ಅಪ್ಪ ಅಮ್ಮನ
ನೆನ್ಸ್ಕೋ, ಅವಳೇ ಅಂತ ನೆನ್ಸ್ಕತಿಯ ಮೋಸ ಮಾಡ್ದವಳ. ನಮ್ಮ ಅಮ್ಮನ್ ನೋಡ್ದಾಗೆಲ್ಲ ಅವಳೇ ನೆನಪು ಬರ್ತಾಳೆ ಆಂಟಿ. ನಿಮ್ಮ ಅಮ್ಮನ್ಗೂ ಅವಳಿಗೆ ಯಾಕೆ ಹೋಲಿಸ್ತೀಯಾ? ಮೋಸ ಮಾಡ್ದಲ್ಲ, ನಿಮ್ಮ ಅಮ್ಮನ ಜಾಗಕ್ಕೆ ಅವಳನ್ನ ತೆಗಿಬೇಡ. ಅಮ್ಮನೇ ಅವಳೇ. ಕರೆಕ್ಟ್ ಆಂಟಿ, ನಿಜ ಆಂಟಿ. ಆಂಟಿ ನಿಮ್ ಹೆಸರೇನು ಆಂಟಿ? ನನ್ನ ಹೆಸರು ನಿಂಗೆ ಯಾಕೆ ಬಿಡಪ್ಪ ಆಂಟಿ? ಇಲ್ಲ ಆಂಟಿ, ನಾಳೆಯಿಂದ ದೇವ್ರಿಗೆ ಕೈ ಮುಗಿಬೇಕಾದ್ರೂ ಲಕ್ಷ್ಮಿ, ಸರಸ್ವತಿ, ಕಾರ್ಯಕಟ್ಟೆ, ಚೌಡಮ್ಮ ಅಂತ ಕೈ ಮುಗಿಬೇಕಾದ್ರೆ ನಿಮ್ಮ ಹೆಸರು ಹೇಳಿ ಕೈ ಮುಗಿತೀನಿ ಆಂಟಿ. ನನ್ನ ಹೆಸರು ಲಕ್ಷ್ಮಿ ಅಂತ ನೀವು ಮುಗಿ. ಆಂಟಿ ಯಾಕಂಟಿ ಸುಳ್ಳು ಹೇಳ್ತೀರಾ? ಯಾಕಪ್ಪ? ನೋಡಿ ನೀವು ನನಗೆ ಮೋಸ ಮಾಡ್ತಾ ಇದೀರಾ. ಮೊಬೈಲ್ ಅಲ್ಲಿ ನಿಮ್ಮ ಹೆಸರು ರುದ್ರಮ್ಮ ಅಂತ ಬಂತ ಆಂಟಿ. ಹೌದಾ? ಹೆಂಗ್ ಗೊತ್ತಾಗೋಯ್ತು? ನೋಡಿ ಆಂಟಿ, ನಂಗೆ ಜೀವನದಲ್ಲಿ ಪ್ರತಿಯೊಬ್ರು ಮೋಸನೇ ಮಾಡೋದು. ನನ್ಗೇನೋ ನಾನ್ ಪರಿಚಯ ಇದ್ಯಾ ಅಂತ ಅನಿಸ್ತೈತೆ. ನಿನಗೆ ನ್ಯಾಷನಲ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ಸಾಕಾಗಲ್ಲ, ಆಸ್ಕರ್ ಕೊಡ್ಬೇಕು. ಸುಮ್ಕಿರಪ್ಪ ಹೋಗ್ಲಿ. ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ? ನನ್ನ ಹೆಸರು ಚೆನ್ನಾಗಿಲ್ಲ, ಅದಕ್ಕೆ ಸುಳ್ಳು ಹೇಳ್ದೆ. ನಿಮ್ಮ ಹತ್ರ ಮಾತಾಡ್ ಖುಷಿ ಆಯ್ತು. ಇದ್ ಮಾತಾಡ್ತಾ ಇರೋದು ವಿನಯ್ ಅಂತ ಹೇಳಿ, ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಅಲ್ಲ ಆಂಟಿ, ಹೆಸರು ಕೇಳಿದ್ರೆ ಸುಳ್ಳು ಹೇಳ್ತಿರಲ್ಲ ಆಂಟಿ. ನನ್ನ ಹೆಸರು ಚೆನ್ನಾಗಿಲ್ಲ. ಚೆನ್ನಾಗಿದೆ ಆಂಟಿ, ಸಖತ್ತಾಗಿದೆ. ಸೀರಿಯಸ್ ಆಗಿ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಂದು ಸಾಯೋ ಜೀವನ ಈ ತರನು ಉಳಿಸ್ಬೋದು ಅಂತ ನಿಮ್ ನೋಡಿ ಗೊತ್ತಾಯ್ತು ಆಂಟಿ ಇವತ್ತು. ಹೌದಾ? ಥ್ಯಾಂಕ್ ಯು ಸೋ ಮಚ್ ಆಂಟಿ. ಏನು ಬೇಜಾರ್ ಮಾಡ್ಕೋಬೇಡಿ. ಇಲ್ಲ. ಓಕೆ ಆಂಟಿ, ಬಾಯ್. ಸೊ ನೋಡಿದ್ರಲ್ಲ, ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಅವ್ರನ್ನ ಬಕ್ರ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡೋವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ